ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಅಡಿಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಪಾಲಕ್ ರೈಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅಂದರೆ ಕಡಾಯಿ ತೊಗೊಂಡಿದ್ದೀನಿ. ಕಡಾಯಲ್ಲಿ ಪಾಲಕದ ಎಲೆನ ತೊಗೊಂಡ್ಬಿಟ್ಟು ಆ ಕಡಾಯಲ್ಲಿ ಹಾಕಿದ್ದೀನಿ. ಮೀಡಿಯಮಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿದೆ, ಒಳ್ಳೆ ರೆಸಿಪಿ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ, ಆಮೇಲೆ ಯಾವಾಗಲೂ ಪಲಾವು ಮಸಾಲೆ ರೈಸ್ ಮಾಡಿ ಬೇಜಾರಾಗಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಫ್ರೈ ಮಾಡ್ಕೋಬೇಕು. ಯಾಕಪ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅಂದರೆ, ನಮಗೆ ಪಾಲಕ್ ಹಾಗೆ ತಿಂದರೆ ಮದ ಹತ್ತುತ್ತಲ್ವ, ಸೊ ಅದನ್ನೆಲ್ಲ ಹೋಗುತ್ತೆ. ಸೊ ಅದ್ರ ಸಲುವಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಆಗಿದೆ. ನಾನು ಒಂದು ಸೈಡು ಅನ್ನ ಇಟ್ಟಿದ್ದೀನಿ. ಕುಕ್ಕರಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕಿ ಆ ಕಡೆ ಇಟ್ಕೊಂಡು ಈ ಕಡೆ ಒಗ್ಗರಣೆ ಹಾಕೋಕತ್ತೀನಿ. ನಿಮ್ಗೆಲ್ಲರಿಗೂ ರೈಸ್ ಹೆಂಗೆ ಮಾಡೋದಂತ ಗೊತ್ತೇ ಇದೆ, ಸೊ ಅದ್ರ ಸಲುವಾಗಿ ನಾನು ರೈಸ್ ಹೇಗೆ ಮಾಡೋದನ್ನು ತೋರಿಸಿಲ್ಲ. ಇವಾಗ ನಾನು ಪಾಲಕ್ನ ಮಿಕ್ಸಿ ಜಾರಿಗೆ ಹಾಕೋಗ್ತಾ ಇದ್ದೀನಿ. ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಸೊ ಅದ್ರ ಸಲುವಾಗಿ ಇದಕ್ಕೆ ಜಾಸ್ತಿ ಹಾಕೋದೇನು ಬೇಡ. ಸರಿ, ಇವಾಗ ನಾನು ರುಬ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಫೈನಲಿ ರುಬ್ಕೊಂಡಿರೋದು ಪಾಲಕ್ ಪೇಸ್ಟ್ ರೆಡಿಯಾಗಿದೆ. ಇವಾಗ ಒಗ್ಗರಣೆ ಹಾಕೋಕೆ ನಾನು ಅದಕ್ಕೆ ಎಣ್ಣೆಯನ್ನು ಫಸ್ಟಿಗೆ ಬಳಸ್ಕೊಂಡಿದ್ದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬೇರೆ ತುಪ್ಪ ಹಾಕಿದ್ರೂ ಒಳ್ಳೆಯದೇ. ಇದು ಆರೋಗ್ಯ ಕೂಡ ಒಳ್ಳೆಯದು. ಮಕ್ಕಳ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಅದರ ಸಲುವಾಗಿ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಆಮೇಲೆ ಸ್ವಲ್ಪ ಮಸಾಲ ಪದಾರ್ಥ, ಮೆಣಸು, ಲವಂಗ, ಚಕ್ಕೆ, ಬಿರಿಯಾನಿ ಎಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಸರಿಯಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಮಿನಿಮಮ್ ಒಂದು 5 ನಿಮಿಷ ಎಣ್ಣೆಯಲ್ಲೇ ಬಿಡಬೇಕು, ಅವು ಚೆನ್ನಾಗಿ ಬೆಂದ ತನಕ. ಸ್ವಲ್ಪ ಧನಿಯಾ ಪೌಡರ್, ಜೀರಿಗೆ ಪೌಡರ್, ಆಮೇಲೆ ಅರಿಶಿಣ ಪುಡಿ, ಆಮೇಲೆ ಗರಂ ಮಸಾಲ. ನಮಗೆ ಗರಂ ಮಸಾಲ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಪಾಲಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸರಿಯಾಗಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಡೈಲಿ ಡಿಫ್ರೆಂಟ್ ಆಗಿರೋ ಲಂಚ್ ಬಾಕ್ಸ್ನ ರೆಡಿ ಮಾಡ್ಬೋದು. ಸೊ ಅದ್ರ ಸಲುವಾಗಿ ಈ ಒಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಪಾಲಕ್ ತುಂಬ ಒಳ್ಳೆಯದು ಆರೋಗ್ಯ ಕೂಡ. ಪಾಲಕ್ ಅಲ್ವಾ, ಸೊ ರೈಸಲ್ಲಿ ಆ್ಯಡ್ ಮಾಡಿದ್ರೆ ತಿಂತಾರೆ ಮಕ್ಕಳು. ಸೊ ತರಕಾರಿ ಅಥವಾ ಈ ಥರ ಯಾವುದೂ ತಿನ್ನಲ್ಲ. ಸೊ ಪಲಾವು ಮಸಾಲೆ ರೈಸ್ ಮಾಡಿ ಬೇಜಾರಾಗಿದ್ದರೆ ಈ ಥರನೂ ಟ್ರೈ ಮಾಡಿ ನೋಡಿ. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬೆಂದ ತನಕ ಸ್ವಲ್ಪ ಉರಿ ಮೀಡಿಯಮ್ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ಇವಾಗ ರೈಸ್ ಅಂತೂ ರೆಡಿಯಾಗಿದೆ. ರೈಸು 2 ವಿಸಿಲ್ ಆದ ಕೂಡಲೇ ಕುಕ್ಕರ್ ಓಪನ್ ಮಾಡಿ, ಆಮೇಲೆ ಸ್ವಲ್ಪ ಹೊತ್ತು ಆರಾಕ್ಬಿಟ್ಟು ರೈಸ್ನ ಸಪ್ರೇಟಾಗಿ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ರೈಸ್ನ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗೆ. ಸೊ ನೋಡಿ, ಇಲ್ಲಿ ನಾನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ರೈಸ್ ರೆಡಿಯಾಗಿದೆ. ನಿಮಗೆ ಬೇಕು ಅಂದರೆ ಗೋಡಂಬಿ, ಬಾದಾಮಿನೂ ಕೂಡ ಹಾಕೋಬೋದು ಕಟ್ ಮಾಡಿಕೊಂಡು, ಬೇಕು ಅಂದರೆ. ಬೇಡ ಅಂದರೆ ಹಾಕೋಲಿಲ್ಲ ಅಂದರೂ ನಡೆಯುತ್ತೆ. ಸರಿ, ಗ್ಯಾಸ್ನ ಆಫ್ ಮಾಡಿಬಿಟ್ಟು ರೈಸ್ ರೆಡಿಯಾಗಿದೆ.
ಸೊ ತುಂಬ ಪೇಷನ್ಸಿಂದ ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.